ಸರ್ ಇವಾಗ ಎಲ್ರಿಗೂ ಗೊತ್ತಿದ್ದಂಗೆ ಇವೆಲ್ಲ ಏನು ನಾವೇನು ಹೊಸ್ತೇನು ನೋಡ್ತಾ ಇಲ್ಲ, ಅರ್ಥ ಆಯ್ತಾ? ಎಷ್ಟೋ ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಇದನ್ನು ಯಾಕೆ ಮುಟುಕುಗಳು ಹಾಕಿಲ್ಲ ಇವರು, ಮುಟುಕುಗೊಳಿಸಿಲ್ಲ ಇವರು ಕರೆಕ್ಟಾಗಿ? ಇಷ್ಟು ದಿವಸ ಬೇಕಾ? ಯಾರೋ ಒಂದು ಸಾಧಾರಣ ಒಬ್ಬ ಏನಾದರೂ ಒಂದು ಯಾವುದಾದ್ರು ಕೇಸ್ ಆಯಿತು ಅಂದರೆ 24 ಗಂಟೆಯಲ್ಲಿ ಹಿಡಿದು ಎಲ್ಲ ಮಾಡ್ತಾರೆ. ಆ ದೇಶ ಆಗಲಿ ಈ ದೇಶ ಆಗಲಿ, ಯಾವ ದೇಶದಲ್ಲಿ ಪವರ್ಫುಲ್ ನಿಮಗೆ ಒಂದು ಕಾನೂನು ಇರುತ್ತೋ ಅದನ್ನು ಬಳಸ್ಕೊಂಡು ಅವರು ಮುಟ್ಗಳು ಮಾಡ್ಕೋಬೇಕು ಅದನ್ನು ಕರೆಕ್ಟಾಗಿ, ಅಲ್ವಾ? ಅದನ್ನು ಬಿಟ್ಬಿಟ್ಟು ಸುಮ್ಮನೆ ನಾಗರಿಕರ ಮೇಲೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಡಿದ್ರೆ ಏನು ಪ್ರಯೋಜನ? ಕಳ್ಳರು ಸುಳ್ಳರು ಟೆರರಿಸ್ಟು ಎಲ್ಲ ಇರ್ತಾರೆ, ಇಲ್ಲ ಅನ್ನೋದು ಏನಿಲ್ಲ. ಎಲ್ಲ ದೇಶದಲ್ಲೂ ಇದ್ದಾರೆ. ಅದನ್ನು ಮಟ್ಟ ಹಾಕ್ಬೇಕು ಸರ್. ಕಾನೂನು ಅನ್ನೋದು ಏನಿದೆ ಮತ್ತು ಪವರ್ಫುಲ್ ಇಲ್ವಾ ಹೇಳಿ ನೋಡೋಣ. ನಮ್ಮ ಪ್ರೈಮ್ ಮಿನಿಸ್ಟರ್ ಸರ್ ಕಾಶ್ಮೀರಲ್ಲೇ ಪದೇ ಪದೇ ಈ ಥರ ಘಟನೆಗಳು ನಡೀತಾ ಇದ್ದಾವೆ. ಇದರ ಹಿಂದಿನ ರೀಸನ್ ಏನಿರ್ಬೋದು ಸರ್? ಕಾಶ್ಮೀರಲ್ಲೂ ಅದು ಬಾರ್ಡ್ರು, ಅರ್ಥ ಆಯ್ತಾ? ಅಲ್ಲಿ ಬಾರ್ಡ್ರನ್ನ ಏನಿದೆ ಅಲ್ಲಿ ನಾವು ಬಾರ್ಡ್ರನ್ನ ಗಟ್ಟಿ ಮಾಡ್ಕೋಬೇಕು, ಬಂದೋಬಸ್ತ್ ಮಾಡಬೇಕು. ಎಲ್ಲ ಕಡೆ ಓಪನ್ ಇಟ್ಕೊಂಡು ಅದೇನೋ ಗಾದೆ ಹೇಳ್ತಾರಲ್ಲ, ಬೇಲಿನೇ ಎದ್ದು ಹೊಲ ಎದ್ದು ಮೇಯ್ದಂಗೆ ಆಗೋದು. ಆ ಟೈಪ್ ಆಗಿಬಿಡುತ್ತೆ. ಏನು ಮಾಡ್ತೀರಾ ಅದಕ್ಕೆಲ್ಲ? ಅದಕ್ಕೆ ನೋಡಿ ಸರ್, ಬಂದೋಬಸ್ತ್ ಮಾಡಬೇಕು, ಸೈನಿಕರನ್ನ ಹೆಚ್ಚಿಸ್ಬೇಕು. ಈಗ ನಮಗೇನು ಅರ್ಧಂಬರ್ಧ ತಿಳ್ಕೊಂಡಿರ್ತೀವಿ, ಇಲ್ಲ ಅಂತಲ್ಲ. ಸೈನಿಕರನ್ನೇನೋ ಕರೆಕ್ಟಾಗಿ ಅಲ್ಲಿ ಇಟ್ಟಿಲ್ಲ ಅಂತೆ, ಆಮೇಲೆ ಸೈನಿಕರನ್ನ ಎಷ್ಟೋ ಪರ್ಸಂಟೇಜ್ ಕಡಿಮೆ ಮಾಡಿದ್ದಾರೆ. ಅವೆಲ್ಲ ಯಾಕೆ ಮಾಡಬೇಕು? ಏನು ಇವರಿಗೆ ಫುಲ್ಲು ಇದು ಬಂದುಬಿಡ್ತಾ? ಈಗೇನು ಆರ್ಟಿಕಲ್ 375 ಅದೆಲ್ಲ ಇದಾಯಿತು, ಎಲ್ಲ ಇದಾಗಿದ್ದ ತಕ್ಷಣವೇ ನಾರ್ಮಲ್ ಆಯಿತು ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಅವ್ರಿಗೆ ಅದೊಂದು ಅಡ್ವಾಂಟೇಜ್ ಆಗುತ್ತೆ. ಭದ್ರತಾ ವೈಫಲ್ಯ ಇದಕ್ಕೆ ಕಾರಣ. ಹೌದು 100% ಸರ್. ನಾಗರಿಕರನ್ನ ದೂರಕ್ಕಾಗಲ್ಲ ಸರ್. ಅಲ್ಲಿದ್ದು ನಾಗರಿಕರು ಅಷ್ಟೇ, ಇಲ್ಲಿನೂ ಅಷ್ಟೇ. ಅಲ್ಲೂ ಹಿಂದೂ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ಇಲ್ಲೂ ಹಿಂದೂ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ಎಲ್ಲರೂ ಚೆನ್ನಾಗೇ ಇರ್ತಾರೆ. ಯಾವನೋ 3rd ಕ್ಲಾಸು 420ಗಳು ಮಾಡೋ ಕೆಲಸಕ್ಕೆ ಎಲ್ಲರಿಗೂ ತಂದಿಡ್ತಾರೆ. ಅದನ್ನು ಯಾಕೆ ಮಾಡಬೇಕು ಆ ಕೆಲಸನ? ಕೆಟ್ಟ ಹೆಸರು. ಅವ್ರನ್ನ ಏನಿದೆ ಅವ್ರನ್ನ ಫಿನಿಷ್ ಮಾಡಿ. ಈ ಲಾಂಗ್ ಟರ್ಮು ಕಾನೂನು ತಗೊಳ್ಳೋದು, ಕೋರ್ಟು ಕಚೇರಿಗಳು ಅಲ್ಲಿಯೋದು ಆ ಥರ ಎಲ್ಲ ಬೇಡ. ಏನಿದೆ ಇಮಿಡಿಯೇಟ್ ಮಾಡಿ. ಅವರು ಅದಕ್ಕೆ ಒಂದು ಸಪ್ರೇಟ್ ಒಂದು ಕಾನೂನು ಮಾಡಿ. ಟೆರರಿಸ್ಟ್ಗಳಿಗೆ ಇಮಿಡಿಯೇಟ್ ಆ್ಯಕ್ಷನ್ ಆಗಂಗೆ ಮಾಡಿ. ಯಾಕೆ ಕ್ಲೋಸ್ ಆಗಲ್ಲ ಹೇಳಿ ನೋಡೋಣ. ಮತ್ತು ಇದೆಲ್ಲ ಸುಮ್ಮನೆ ಏನು ಗೊತ್ತಾ, ಯಂಗ್ಸ್ಟರ್ಸಿಗೆಲ್ಲ ಈಗ ಮೈಂಡ್ ಏನೇನೋ ಕೆಟ್ಟೋಗಿ ಅವರು ಬೇರೆ ದಾರಿಗೆ ಬರೋದು. ಇಲ್ಲಿ ನಾವೇ ದುಡಿಯೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಜನ ಎಲ್ಲ. ಇಲ್ಲ ಎಂಪ್ಲಾಯ್ಮೆಂಟ್ಸ್ ಇಲ್ಲ, ಏನಿಲ್ಲ. ಇದನ್ನು ಬಿಟ್ಬಿಟ್ಟು ಬೇರೆ ದಾರಿಗೆ ಹೋಗ್ತಾರೆ ಮಕ್ಕಳೆಲ್ಲ. ಅದಾಗಬೇಕಾ ಹೇಳಿ ನೋಡೋಣ. ಈಗ ಕೆಲವು ಜನ ಅಭಿಪ್ರಾಯ ಪಡ್ತಿದ್ದಾರೆ, ಇಸ್ರೇಲ್ನ ಮಾದರಿ ನಾವು ಅನುಸರಿಸಬೇಕು. ಇಸ್ರೇಲ್ದ್ರೆ ಹೆಂಗೆ ಗಡಿಗೆ ನುಗ್ಗಿ ಹೊಡೆದ್ರು ಪ್ಯಾಲೆಸ್ಟೈನ್ಗೆ, ನಾವು ಆ ಥರ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ ಅದು ವೈಯಕ್ತಿಕ, ದೇಶದ ವೈಯಕ್ತಿಕ, ಅರ್ಥ ಆಯ್ತಾ? ನಮಗೆ ಅವ್ರ ಮೇಲೆ ವಾರ್ ಮಾಡಬೇಕಾ? ಮಾಡಲೇಬೇಕು ಅಂದರೆ ಮಾಡಿ. ಬಟ್ ನಮ್ಮ ಎಕಾನಮಿ ನಾವು ನೋಡ್ಕೋಬೇಕು. ಅಲ್ಲಿ ಅವರು ಎಕಾನಮಿ ಇವಾಗ ಎಲ್ಲ ಕಡೆಯಿಂದ ಬಿದ್ದೋಗಿದೆ. ನಮ್ಮಲ್ಲೂ ಏನು ಚೆನ್ನಾಗಿದೆ ಅಂತ ಹೇಳ್ಕೊಳ್ಳಲ್ಲ, ನಮ್ಮಲ್ಲೂ ಅದೇ ಪರಿಸ್ಥಿತಿ ಇದೆ. ಬಟ್ ಹೇಳ್ಕೊಳ್ಳಲ್ಲ ಅಷ್ಟೇ. ಏನಾಗಿದೆ ಇಲ್ಲಿ 75% ನಾವು ಚೆನ್ನಾಗಿದ್ದೀವಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಜನ. ನಿಮ್ಮ ಮೀಡಿಯಾ ಮುಖಾಂತರನೇ ಗೊತ್ತಿರುತ್ತೆ, ನಿಮಗಂತೂ A to Z ಗೊತ್ತಿರುತ್ತೆ ನಮ್ಮ ದೇಶದ ಪರಿಸ್ಥಿತಿ ಏನು ಎಂಥದ್ದು ಅಂತ. ಯಾರು ಸರ್ ಚೆನ್ನಾಗಿದ್ದಾರೆ? ಎಷ್ಟು ಜನ ಎಂಪ್ಲಾಯೀಸ್ ಇವತ್ತು ಏನಾದರೂ ಬೀದಿಲಿ ಬಿದ್ದಿದ್ದಾರೆ ಸರ್ ಗೊತ್ತಾ? 10,000 15,000 ಕೆಲಸ ಮಾಡ್ತಾರೆ. ಏನು ಬರುತ್ತೆ ಸರ್ 10-15 ಸಾವಿರಕ್ಕೆ? ಎಲ್ಲೆಲ್ಲಿಂದನೂ ಬರ್ತಾರೆ, ಅರ್ಥ ಆಯ್ತಾ? ಈ ಬೆಂಗಳೂರು ಅಂತ ತಿಳ್ಕೊಳ್ಳಿ, ಯಾವ್ಯಾವ ಹಳ್ಳಿಯಿಂದ ಬರ್ತಾರೆ. 5,000 6,000 ಕೆಲಸ ಮಾಡ್ತಾರೆ. ಕೆಲವು ಬ್ಯಾಂಕರ್ಸ್ ಅಂತ ಹೇಳಿ ಅವ್ರು ಕೆಲಸ ತೊಗೊಳ್ತಾರೆ. ಕೆಲಸ ತೊಗೊಂಡ್ಬಿಟ್ಟು ಅವ್ರನ್ನ ಬೀದಿ ಅಲಿಸಿ 5,000 3,000 ಕೊಟ್ಬಿಟ್ಟು ಕೆಲಸದಿಂದನೂ ತೆಗೆದುಬಿಡ್ತಾರೆ. ಇದೆಲ್ಲ ಮಾಡಬಾರ್ದು. ಒಳ್ಳೊಳ್ಳೆ ಬ್ಯಾಂಕ್ಸೇ ಆ ಥರ ಮಾಡ್ತಾಯಿದೆ. ನಾವು ಹೇಳೋಕ್ಕೋದ್ರೆ ತುಂಬ ಇದೆ ಸರ್, ಅದೆಲ್ಲ ಮಾಡೋಕ್ಕಾಗಲ್ಲ ಬಿಡಿ. ಅವೆಲ್ಲ ಏನು ಗೊತ್ತಾ, ಮೀಡಿಯಾದವರು ನೀವು ಅದನ್ನೆಲ್ಲ ಸರಿ ಮಾಡಬೇಕಾಗುತ್ತೆ. ನಿಮ್ಮದೇ ಇಲ್ಲಿ ಪಾತ್ರ ಜಾಸ್ತಿ ಇರೋದು. ಇದನ್ನು ನಾವು ಈ ಸರಿ ಅಂತೂ ಬಿಡಲೇಬಾರ್ದು. ಎವ್ರಿ ಟೈಮ್ ಆದಾಗಲೂ ನಾವು ಹೋಗಲಿ ಅಂತ ಹೋದ್ವಿ, ನಮ್ಮ ಜನನೇ ಸಾಯ್ತಾ ಇದ್ದಾರೆ. ಅದಕ್ಕೆ ಇದಕ್ಕೆಲ್ಲದಕ್ಕಿಂತ ಹೆಚ್ಚು ನಮ್ಮಲ್ಲೇ ಉಗ್ರರು ಇದ್ದಾರೆ, ಇವರು ನೋಡ್ದಾಕಬೇಕು ಅಷ್ಟು ನನ್ನ ಅಭಿಪ್ರಾಯ. ಅದು ಇಲ್ಲಿ ನಾವು ರಾಜಕೀಯ ವ್ಯಕ್ತಿಗಳಿದ್ದಾರೆ, ಇವ್ರು ನೋಡ್ದಾಕಬೇಕು, ಆಮೇಲೆ ಅವ್ರು ನೋಡಿಬೇಕು. ಇರೋ ಸ್ಥಿತಿ ಇವಾಗ ಆ ಥರ ಆಗಿದೆ. ಸರ್, ಪಹಲ್ಗಾಮ್ ಅಟ್ಯಾಕಿಂದೆ ಲೋಕಲ್ ಕಾಶ್ಮೀರಿಗಳ ಕೈವಾಡ ಇದೆ ಅಂತ ಸೈನ್ಯ ಈಗ ಕನ್ಫರ್ಮ್ ಮಾಡಿದೆ. ಅವರು ಸಹಾಯ ಇಲ್ದೇ ಇದು ಅಟ್ಯಾಕ್ ಆಗಲ್ಲ ಅಂತಂದೇಳಿ. ಹೌದು, ಡೆಫಿನೆಟ್ಲಿ ಅವರು ಲೋಕಲ್ ಹೆಲ್ಪ್ ಇಲ್ದಿರ ಯಾರೂ ಮಾಡೋಕ್ಕಾಗಲ್ಲ. ಇವಾಗ ಬೆಂಗಳೂರಿನಲ್ಲಿ ಏನಾದರೂ ಆಯಿತು, ಇಲ್ಲಿ ಯಾರಾದರೂ ಒಬ್ಬರು ಹಾತ್ ಕೊಟ್ರೇ ಅವ್ರು ಮಾಡೋದು ಕರೆಕ್ಟ್. ಅದು ದೇಶ ಕರೆಕ್ಟ್ ಬರುತ್ತೆ. ಈಗ ಭಾರತ ಸರ್ಕಾರ ಸಿಂಧೂ ನದಿ ನೀರನ್ನ ಸ್ಟಾಪ್ ಮಾಡಿದೆ. ಅದು ಅಲ್ಲಿನ ಮಿನಿಸ್ಟ್ರಿ ಹೇಳ್ತಾರೆ, ನೀವು ನೀರು ಬಿಡಿ, ಇಲ್ಲ ಅಂದರೆ ನಾವು ಭಾರತೀಯರ ರಕ್ತ ಹರಿಸ್ತೀವಿ ಅಂತ ಪ್ರಚೋದನಕಾರಿ ಭಾಷಣ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನೀವು ಏನಂತ? ಅವರೆಲ್ಲನೂ ಡೋಂಗ್ ಬಡ್ಡಿ ಮಕ್ಕಳು. ಅವ್ರ ಕೈಲಿ ಏನೂ ಆಗಲ್ಲ. ನಾಯಿ ಮಾಂಸ ತಿನ್ಕೊಂಡು ಬದುಕ್ತಾ ಇದೆ, ಅವ್ರೇನು ಮಾಡೋಕ್ಕಾಗುತ್ತೆ?
ಇಷ್ಟು ವರ್ಷ ಏನು ಮಾಡಿದ್ರು, ಬರೀ ಇದೇ ಕಳ್ತನದಿಂದ ಹಿಂದೆ ಬಂದು ಮಾಡಿದ್ರು, ಎದುರು ಬಂದು ಫೇಸ್ ಮಾಡೋಕ್ಕಾಗಲ್ಲ ಅವ್ರಿಗೆ ಅಷ್ಟೇ. ಅದು ಓಕೆ ಸರ್, ಫೆಬ್ರವರಿ ತಿಂಗಳು 2019 ಫೆಬ್ರವರಿ ತಿಂಗಳಲ್ಲಿ ಕೂಡ ಅಟ್ಯಾಕ್ ಆಗಿತ್ತು, ಪುಲ್ವಾಮಾ ಅಟ್ಯಾಕು. ಮತ್ತೆ ಸುಮ್ಮನೆ ಇದ್ದಿದ್ದು ಕಾಶ್ಮೀರನ ತಡವಿದ್ದಾರೆ ಈಗ 2025. ಹೀಗೆ ಮುಂದೆ ಆಗಲ್ಲ ಅಂತ ಏನು ಗ್ಯಾರಂಟಿ? ಸರ್ ಮುಂದೆ ಡೆಫಿನೆಟ್ ಮಾಡ್ತಾರೆ ಸರ್. ಅದನ್ನು ಭೂಪಟದಿಂದ ಅವ್ರನ್ನ ತೆಗೆಯೋವರೆಗೂ ಇದ್ದೇ ಇರುತ್ತಿದೆ. ಭೂಪಟದಿಂದ ಪಾಕಿಸ್ತಾನ ಹೊರಡಬೇಕು, ಅಲ್ಲಿವರೆಗೂ ನಾವು ಹ್ಯಾವ್ ಟು ಸಫರ್. ಈಗ ಪಾಕಿಸ್ತಾನದ ಮೇಲೆ ಯುದ್ಧ ಆಗಬೇಕಾ ಅಥವಾ ಸರ್ಜಿಕಲ್ ಸ್ಟ್ರೈಕ್ ಆಗಬೇಕಂತ? ಈಗ ಇಟ್ ಇಸ್ ಬೆಟರ್ ಸರ್ಜಿಕಲ್ ಸ್ಟ್ರೈಕ್, ಬೆಸ್ಟ್ ಅದು. ವಿ ಹ್ಯಾವ್ ಸೀನ್ ದಟ್ ಪ್ರೀವಿಯಸ್ ಆಲ್ಸೋ. ಸಾಕು ಅವ್ರು ಮುಗಿಸೋದಕ್ಕೆ.